ಫಿಲ್ಟ್ರಾಗೆ ಬರ್ತದೆ ನೋಡಿ ನಿಮಗೆ. ಕಡ್ಡಿ ಕಸ ಅದೆಲ್ಲ ಏನೂ ಬರಲ್ಲ, ಫಿಲ್ಟ್ರಾಗೆ ಬರುತ್ತೆ ಜೀವಾಮೃತ. 2,500 ಲೀಟ್ರು. ನಾನು ಇದು ಸ್ಟಾರ್ಟಿಂಗ್ ತುಂಬಿಸ್ಬೇಕಾದ್ರೆ 1,500 ಲೀಟ್ರ್ ಮಾತ್ರ ನೀರು ಹಾಕೋತಿದ್ವಿ. 50 ದಿವಸ ಆದಮೇಲೆ ಜೀವಾಮೃತ ರೆಡಿ ಆಗುತ್ತೆ. 50 ಲೀಟ್ರ್ ತೆಗೆದ್ರೆ ಅದ್ರಲ್ಲಿ 5 ಲೀಟ್ರ್ ವಾಪಸ್ ಇದಕ್ಕೆ ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡೋದು, ಡೈಲಿ ತಿರ್ಗಿಸ್ಬೇಕಾಗಲ್ಲ, ಆ ಥರ ಎಲ್ಲ ಏನಿರಲ್ಲ. ಪ್ರತಿದಿನ ಜೀವಾಮೃತ ತೆಗಿಬೋದು. ಆ ಥರ ಯೂನಿಟ್ ಇದು. ಇಲಿಗಳು ಅದರಿಂದ ಏನೋ ತೊಂದರೆ ಆಗ್ಬೋದು, ಡ್ಯಾಮೇಜ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಈ ಥರ ನಾನು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಬೇರೆಯವ್ರ ತೋಟ ನೋಡಿ ನಾನು ಇದನ್ನು ತಂದು ಮಾಡಿರೋದು. ಅದು ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಅವ್ರದ್ದು ಕೆಮಿಕಲೇ ನಿಲ್ಲಿಸ್ಬಿಟ್ಟಿದ್ದಾರೆ. 2,500 ಲೀಟ್ರ್ ಜೀವಾಮೃತ ಇರುತ್ತೆ. ನಾವು ಪ್ರತಿ ದಿವಸ ಇದು 50 ಲೀಟ್ರ್ ಜೀವಾಮೃತನ ನಾವು ಹೊರಗಡೆ ತೆಗಿಬೋದು. ಜಸ್ಟ್ ಅದ್ರೊಳಗಡೆ ಹಾಕಿ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ ಇದನ್ನ ಓಪನ್ ಮಾಡೋದು. ಓಪನ್ ಮಾಡಿದ ತಕ್ಷಣ ಎಲ್ಲ ಇದ್ರೊಳಗಡೆ ಹೋಗುತ್ತೆ. ಇದು 200 ಲೀಟ್ರ್ ಡ್ರಮ್ಮು. ಯಾವುದೇ ಕಾರಣಕ್ಕೂ ಈ ಗ್ಯಾಸ್ ವಾಲ್ವ್ ಇದೆಯಲ್ಲ, ಇದು ಆಫ್ ಇರಬಾರ್ದು. ನಾವು ಇವಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಧರ್ಮಲಿಂಗೇಗೌಡ ಅಂತ. ನಮ್ಮೂರು ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಾಸನದೊಡ್ಡಿ ಗ್ರಾಮ ನಮ್ಮದು. ನಮ್ದು ಇಲ್ಲಿ 2.5 ಎಕರೆ ಜಮೀನಿದೆ. 2.5 ಎಕರೆ ಜಮೀನಲ್ಲಿ 1,000 ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಹಾಕಿದ್ದೀನಿ, 1,000 ಜಾಪನೀಸ್ ರೆಡ್ ಡೈಮಂಡ್ ಹಾಕಿದ್ದೀನಿ, ಮತ್ತು ಆ್ಯಪಲ್ಲು ಒಂದು 800 ಗಿಡ ಹಾಕಿದ್ದೀನಿ, ಆ್ಯಪಲ್ ಗಿಡಗಳು. ಸರ್ ಇದೇನು ಘಟಕ ಮಾಡ್ಕೊಂಡಿರೋದು ನೀವು? ಸರ್ ಇದು ಜೀವಾಮೃತ ಘಟಕ ಸರ್. ಇದು ಜೀವಾಮೃತ ಘಟಕ ಅಂದರೆ ಸಾಮಾನ್ಯವಾಗಿ ನಾವು ಜೀವಾಮೃತ ತಯಾರು ಮಾಡಬೇಕಂದ್ರೆ ಹೊರಗಡೆ ಡ್ರಮ್ಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸಗಣಿ ಮತ್ತು ಗಂಜಳ ಬೆಲ್ಲ ಅದೆಲ್ಲ ಹಾಕಿ ತಯಾರು ಮಾಡ್ತೀವಿ. ಸೇಮ್ ಅದೇ ಥರನೇ ಇದು. ಏನಂದರೆ ಇದು ಟ್ಯೂಬ್ ಒಳಗಡೆ ಇರುತ್ತೆ. ಈ ಟ್ಯೂಬ್ ಒಳಗಡೆ ಇರೋದ್ರಿಂದ ನಾವು ಜೀವಾಮೃತ ತೆಗಿಬೋದು. ಇದು ಆಮೇಲೆ ಮಿಕ್ಸ್ ಮಾಡೋದು, ಡೈಲಿ ತಿರ್ಗಿಸ್ಬೇಕಲ್ಲ ಅದೆಲ್ಲ ಆ ಥರ ಎಲ್ಲ ಏನಿರಲ್ಲ. ಪ್ರತಿದಿನ ಜೀವಾಮೃತ ತೆಗಿಬೋದು. ಆ ಥರ ಯೂನಿಟ್ ಇದು. 2,500 ಲೀಟ್ರ್ ಕೆಪಾಸಿಟಿ. ಇದು 2,500 ಲೀಟ್ರ್ ಜೀವಾಮೃತ ಇರುತ್ತೆ. ನಾವು ಪ್ರತಿ ದಿವಸ ಇದು 50 ಲೀಟ್ರ್ ಜೀವಾಮೃತನ ನಾವು ಹೊರಗಡೆ ತೆಗಿಬೋದು. ಸರ್ ಇದು ಬಂದು ಡ್ರಮ್, ಇದು 200 ಲೀಟ್ರ್ ಡ್ರಮ್ಮು. ಇದು ಇನ್ಪುಟ್ ಅಂದರೆ ನಾವೇನೇ ಬೆಲ್ಲ ಮತ್ತು ಸಗಣಿ ಗಂಜಲ ಎಲ್ಲ ಹಾಕಬೇಕು ಅಂದರೆ ಇದ್ರಲ್ಲಿ ಹಾಕ್ತೀವಿ. ಸೊ ನೀವು ಬಂದು ಹೆಂಗೆ ಹಾಕ್ತೀರಾ ಸರ್? ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ? ಸರ್ ಇದು ಬಂದು ನಾನು ಹೇಳಿದ್ನಲ್ಲ 2,500 ಲೀಟ್ರ್ ಕೆಪಾಸಿಟಿ. ಇದು ಪ್ರತಿ ದಿವಸ ನಾವು ಜೀವಾಮೃತ ತೊಗೊಬೋದು. ಇದು 4 ಎಕರೆವರೆಗೂ ಯೂಸ್ ಮಾಡ್ಬೋದು. 4 ಎಕರೆವರೆಗೂ ಆಗುತ್ತೆ. ಪ್ರತಿ ದಿವಸನೂ ಜೀವಾಮೃತ ಬರುತ್ತೆ. ಇದರಲ್ಲಿ ನಾವೆಲ್ಲ ಗಂಜಳ ಸಗಣಿ ಮತ್ತು ಬೆಲ್ಲ ಎಲ್ಲನೂ ಇದ್ರಲ್ಲಿ ಹಾಕ್ತೀವಿ. ಎಷ್ಟು ಪ್ರಮಾಣ ಹಾಕ್ತೀರಿ ಸರ್ ಒಂದು ಸರಿ? ಪ್ರತಿ ದಿವಸಕ್ಕೆ ನಾನು ಹೇಳ್ತಾ ಇದ್ದೀನಿ 2.5 kg ಸಗಣಿ, 1/4 ಲೀಟ್ರ್ ಗಂಜಳ, 1/4 ಲೀಟ್ರ್ ಮಜ್ಜಿಗೆ, 1/4 ಲೀಟ್ರ್ ಅಕ್ಕಿ ತೊಳೆದಿದ್ದ ನೀರು ಮತ್ತು 1/4 kg ಬೆಲ್ಲ. ಅದ್ರ ಜೊತೆಗೆ ಇದರಲ್ಲಿ ಜೀವಾಮೃತ ರೆಡಿ ಇರುತ್ತಲ್ಲ, ಅದನ್ನು 5 ಲೀಟ್ರ್ ವಾಪಸ್ ಇದಕ್ಕೆ ಹಾಕಬೇಕು, ವಾಪಸ್ ಹಾಕಬೇಕು. ಯಾಕಂದರೆ ಅದು ಇದು ಬ್ಯಾಕ್ಟೀರಿಯಾಸ್ ಎಲ್ಲ ಬೇಕಲ್ವಾ, ಅದಕ್ಕೋಸ್ಕರ ನಾನು 50 ಲೀಟ್ರ್ ತೆಗೆದ್ರೆ ಅದ್ರಲ್ಲಿ 5 ಲೀಟ್ರ್ ವಾಪಸ್ ಇದಕ್ಕೆ ಹಾಕಬೇಕು. ಅಂದರೆ ನಾವು ಎಷ್ಟು ತೆಗಿತೀವಿ ಅದರ 10% ಇದಕ್ಕೆ ವಾಪಸ್ ಹಾಕಬೇಕು. ವಾಪಸ್ ಹಾಕಿ ಮತ್ತು ಇದಕ್ಕೆ ನೀರು ಟೋಟಲ್ 50 ಲೀಟ್ರ್ ಎಲ್ಲ ಸೇರಿ 50 ಲೀಟ್ರ್ ಹಾಕಬೇಕು. ನಾವು 50 ಲೀಟ್ರ್ ಹೊರಗಡೆ ತೆಗಿತೀವಿ ಮತ್ತು 50 ಲೀಟ್ರ್ ಒಳಗೆ ಕೊಡ್ತೀವಿ. ಮತ್ತು ಆ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಓಪನ್ ಮಾಡಿದ್ರೆ ಇದರಲ್ಲಿರೋದು ಮಿಕ್ಸ್ ಮಾಡೋದು ಅಷ್ಟೇ, 1-2 ದಿವಸ ಇಡೋದು ಆ ಥರ ಏನಿಲ್ಲ. ಜಸ್ಟ್ ಅದ್ರೊಳಗಡೆ ಹಾಕಿ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಓಪನ್ ಮಾಡೋದು. ಓಪನ್ ಮಾಡಿದ ತಕ್ಷಣ ಎಲ್ಲ ಇದ್ರೊಳಗಡೆ ಹೋಗುತ್ತೆ. ಹೊರಗಡೆ ಡ್ರಮ್ಮಲ್ಲಿ ಏನು ನಡೀತಾ ಇತ್ತು ಪ್ರೋಸೆಸ್ ಎಲ್ಲ ಈ ಟ್ಯೂಬಲ್ಲಿ ನಡೀತದೆ, ಇದ್ರ ಒಳಗಡೆ ನಡೀತದೆ. ಇದು ಇದಕ್ಕೆ ಬರುತ್ತೆ. ಆ್ಯಕ್ಚುಲಿ ಇದು ಏನು ಹೇಳಿದ್ರು ನನಗೆ ಅದು ಗೊತ್ತಾಗಿಲ್ಲ. ಅದು ಏನಂದರೆ ಇದು ಒಳಗಡೆ ಗಾಳಿ ಹೋಗಲ್ಲ, ಇದಕ್ಕೆ ಕಂಪ್ಲೀಟ್ ಗಾಳಿ ಹೋಗಲ್ಲ. ಮತ್ತು ಇದರಲ್ಲಿ ಡೈಜೆಸ್ಟರ್ ಅಂತ ಹೇಳ್ತಾರೆ ಇದಕ್ಕೆ. ಇದ್ರೊಳಗಡೆ ಏನೇ ಹೋಗಲಿ, ನಾವು ತರಕಾರಿ ವೇಸ್ಟು ಹಾಕ್ತೀವಿ, ನುಗ್ಗೆ ಸೊಪ್ಪು ಹಾಕ್ತೀವಿ, ಅದನ್ನೆಲ್ಲನೂ ಹಾಕ್ತೀವಿ. ಕೊಳ್ತೋಗಿರೋ ಹಣ್ಣುಗಳು, ಸಿಟ್ರಿಕ್ ಆಮ್ಲಗಳು ಇರೋವಂಥ ಪದಾರ್ಥ ಯಾವುದೂ ಹಾಕ್ಬಾರ್ದು. ಅದು ಬಿಟ್ಟು ಮಿಕ್ಕಿದ್ದು ಯಾವುದು ನಾವು ಅಗ್ರಿಕಲ್ಚರ್ ವೇಸ್ಟ್ ಇದ್ದರೆ ಅದನ್ನೆಲ್ಲನೂ ಹಾಕ್ಬೋದು. ಅದನ್ನು ಅಂದರೆ ಡೈರೆಕ್ಟ್ ಹಾಕ್ಬೇಕು, ಅದನ್ನು ಹೆಂಗೆ ಮಾಡಬೇಕು? ಅದಕ್ಕೆ ಪೀಸ್ ಮಾಡಿ, ಯಾಕಂದರೆ ಈ ಪೈಪ್ ಮುಖಾಂತರ ಇದ್ರ ಒಳಗಡೆ ಹೋಗಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದರೆ ಜೀವಾಮೃತಕ್ಕೆ ಅವೆಲ್ಲ ಹಾಕ್ಬೋದು, ವೇಸ್ಟೇಜ್? ಹೌದು, ಹಾಕ್ಬೋದು. ಯಾಕಂದರೆ ಅದು ಕೀಟಾಣುಗಳಿಗೆ ಆಹಾರವಾಗಿ ಅದು ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಆಮೇಲೆ ಇದು ಹೆಂಗೆ ಅಂತಂದರೆ ಸ್ಟಾರ್ಟಿಂಗ್ ಪ್ರೊಸೆಸ್ಸಲ್ಲಿ ನಾವು ಎಲ್ಲ ಹಾಕಿದ್ಮೇಲೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ರೆಡಿ ಮಾಡ್ಬೇಕಾದ್ರೆ 50 ದಿವಸ ಒಂದು ಸಲ ಹಾಕಿದ್ಮೇಲೆ 50 ದಿವಸವರೆಗೂ ವೆಯ್ಟ್ ಮಾಡಬೇಕು. ಫಸ್ಟು ಇದು ಕಂಪ್ಲೀಟ್ ಇದು ಬ್ಲಾಕೇಜ್ ಅಂದರೆ ಮುಚ್ಚಬೇಕು, ಗಾಳಿ ಹೋಗಬಾರ್ದು, ಆ ಥರ ಮುಚ್ಚಬೇಕು. ಮತ್ತು ಇದು ಬಂದು ಇದು ಗ್ಯಾಸ್ ಉತ್ಪತ್ತಿ ಆಗುತ್ತಲ್ಲ, ಗ್ಯಾಸ್ ಹೊರಗಡೆ ಹೋಗೋದಕ್ಕೋಸ್ಕರ ಈ ಪೈಪು ಇದು ಆಚೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಈ ಗ್ಯಾಸ್ ವಾಲ್ವ್ ಇದೆಯಲ್ಲ, ಇದು ಆಫ್ ಇರಬಾರ್ದು. ಇದು ಏನಾದರೂ ಆಫ್ ಆಯಿತು ಅಂತಂದರೆ ಇದು ಗ್ಯಾಸ್ ಫಾರ್ಮೇಷನ್ ಆಗಿ ಇದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹೊಡೆದೋಗಿ ಎಲ್ಲ ಜೀವಾಮೃತ ಎಲ್ಲ ವೇಸ್ಟ್ ಆಗುತ್ತೆ. ಅದರಿಂದ ಇದು ಯಾವುದೇ ಕಾರಣಕ್ಕೂ ಆನಾಗೆ ಇರಬೇಕು, ಆಫ್ ಆಗಿರಬಾರ್ದು. ಅದನ್ನು ಆ ಪೈಪ್ನ ತೊಗೊಂಡೋಗಿ ಅಲ್ಲಿ ಮತ್ತು ನೀರೊಳಗಡೆ ಬಿಡ್ಬೇಕು. ಅದನ್ನ ನೀರೊಳಗಡೆ ಬಿಟ್ಟರೆ ಅದರಿಂದ ಗ್ಯಾಸ್ ಎಲ್ಲ ಆಚೆ ಹೋಗುತ್ತೆ. ಆ ಥರ ಮತ್ತು 50 ದಿವಸ ಅಲ್ವಾ, 50 ಬಿಟ್ಟ ತಕ್ಷಣ ಡೈಲಿ 50 ದಿವಸ ಆದಮೇಲೆ ಪ್ರತಿ ದಿವಸ ನಾವು ಜೀವಾಮೃತ ಅಂದರೆ ನಾನು ಇವಾಗ ಹೇಳಿದ್ನಲ್ಲ ಅಷ್ಟು ಕ್ವಾಂಟಿಟಿ 50 ಲೀಟ್ರಿಗೆ ಏನು ಬೇಕು ಅದು ಹಾಕೋದು ಮತ್ತು 50 ಲೀಟ್ರ್ ಜೀವಾಮೃತ ತೆಗಿಯೋದು. ಆ ಥರ ಯೂಸ್ ಮಾಡ್ಬೋದು. ಮತ್ತು ಇದು ಬಂದು ಔಟ್ಪುಟ್ಟು. ಇದರಲ್ಲಿ ಜೀವಾಮೃತ ತೆಗಿಯೋದಕ್ಕೋಸ್ಕರ
ನೋಡಿ ಆಲ್ರೆಡಿ ನಾವು ಜೀವಾಮೃತ ತೆಗೆದು ಇಟ್ಟಿದ್ದೀವಿ ಇಲ್ಲಿ. ಹೌದು. ಇದು ನನಗೆ 100 ಲೀಟ್ರ್ ಇದೆ ಜೀವಾಮೃತ, ಅಂದರೆ 10 ಲೀಟ್ರ್ ವಾಪಸ್ ಹಾಕಿದ್ದೀನಿ, 90 ಲೀಟ್ರ್ ಇದೆ. ಇದನ್ನು ನಾವು ಡೈರೆಕ್ಟ್ ಡ್ರಿಪ್ಪು ಕೊಡ್ಬೋದು. ಏನಂದರೆ ಎಲ್ಲ ಫಿಲ್ಟ್ರಾಗೇ ಬರುತ್ತೆ. ಇಲ್ಲಿ ನೋಡಿ ಇದ್ರ ಕೆಳಗಡೆ ಏನೇ ಗಟ್ಟಿ ಪದಾರ್ಥ ಇರೋದೆಲ್ಲ ಕೆಳಗಡೆ ಹೋಗುತ್ತೆ. ಇದು ಮೇಲ್ಗಡೆ ಇರೋದ್ರಿಂದ ಪೂರ್ತಿ ಜೀವಾಮೃತ ರೆಡಿಯಾಗಿರೋದು ದ್ರವ ರೂಪದಲ್ಲಿ ನಮಗೆ ಈಚೆ ಬರುತ್ತೆ. ಅಂದರೆ ಫಿಲ್ಟ್ರಾಗೇ ಬರುತ್ತೆ. ಇದೇನು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಇದನ್ನು ಜೀವಾಮೃತ ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡಿ ಹೌದೌದು, ಈ ಥರ ಫಿಲ್ಟ್ರಾಗೇ ಬರ್ತದೆ ನೋಡಿ. ನಿಮಗೆ ಯಾವುದೇ ಥರದ್ದು ಫಿಲ್ಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಕಡ್ಡಿ ಕಸ ಅದೆಲ್ಲ ಏನೂ ಬರಲ್ಲ, ಫಿಲ್ಟ್ರಾಗೇ ಬರುತ್ತೆ ಜೀವಾಮೃತ. ಈ ಥರ ರೆಡಿಯಾಗಿರೋದನ್ನ ಜೀವಾಮೃತ ನಾವು ಬಳಸ್ಬೋದು. ಇದು ಡ್ರಿಪ್ ಮುಖಾಂತರ ಗಿಡಕ್ಕೆ ಕೊಡ್ತೀರಾ? ಡ್ರಿಪ್ ಮುಖಾಂತರನೇ ಕೊಡ್ತೀನಿ ನಾನು. ಎಷ್ಟು ದಿವಸಕ್ಕೊಂದ್ಸಲ ಗಿಡಕ್ಕೆ ಕೊಡ್ತೀರಾ ಇದು? ನಾವು ಇವಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತಾ ಇದ್ದೀನಿ. ಡೈಲಿ ಇವಾಗ 50 ಲೀಟ್ರ್ ತೆಗಿಬೇಕು ನಾನು. ದಿವಸ ಬಿಟ್ಟು ದಿವಸ ಯಾಕಂದರೆ ನೀರು ನಾನು ಜಾಸ್ತಿ ಗಿಡಗಳು ಕೊಡೋಂಗಿಲ್ಲ, ಅದರಿಂದ ದಿವಸ ಬಿಟ್ಟು ದಿವಸ ಕೊಡೋದು. ನಾನು 100 ಲೀಟ್ರ್ ತೆಗಿತೀನಿ. ಒಂದು ದಿವಸಕ್ಕೆ 50 ಲೀಟ್ರ್ ಅಂದರೆ 2 ದಿವಸಕ್ಕೆ 100 ಲೀಟ್ರ್ ಆಯಿತು. 100 ಲೀಟ್ರ್ ತೆಗಿತೀನಿ, 100 ಲೀಟ್ರ್ ಇನ್ಪುಟ್ ಕೊಡ್ತೀನಿ. ಓಕೆ, ಇವಾಗ ಇದು ತೆಗ್ದಿರೋದನ್ನ ಆ ಗಿಡಕ್ಕೆ ಕೊಡೋಕ್ಕೆ ಎಷ್ಟು ನೀರಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೇದು? ಡ್ರಿಪ್ಪಲ್ಲಿ ಕೊಡಬೇಕಾದ್ರೆ ಏನಿಲ್ಲ, ಇದಕ್ಕೇನು ನೀರೇನಿಲ್ಲ, ಸಪ್ರೇಟ್ ಅದನ್ನು. ಯಾಕಂದರೆ ನೀರು ಹೋಗ್ತಾ ಇರುತ್ತಲ್ಲ, 2 ಗಂಟೆ ಟೈಮ್ ನೀರು ಕೊಡ್ತೀವಲ್ಲ, ಅದ್ರ ಜೊತೆಗೆ ಮಿಕ್ಸ್ ಆಗಿ ಹೋಗುತ್ತೆ. ಇಂತಿಷ್ಟೇ ನೀರು ಹಾಕ್ಬೇಕಂತ ಆ ಥರ ಏನಿಲ್ಲ. ಸೊ ಇದು ಬಂದು ಹೈಟಲ್ಲೇ ಇಡಬೇಕಾ ಹೇಗೆ ಸರ್ ಅದು? ಇದು ಹೈಟಲ್ಲಿ ಇರಬೇಕು ಸರ್. ಯಾಕಂದರೆ ಹೈಟಲ್ಲಿ ಏನಕ್ಕೆ ಇರಬೇಕು ಅಂದರೆ ಇದು ಇಲಿಗಳು ಅದರಿಂದ ಏನೋ ತೊಂದರೆ ಆಗ್ಬೋದು, ಡ್ಯಾಮೇಜ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಈ ಥರ ನಾನು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಕಲ್ಲುಗಳೆಲ್ಲ ಜೋಡಿಸಿ ಅದು ಪ್ಲ್ಯಾಟ್ಫಾರ್ಮು, ಅಂದರೆ ಇದ್ರ ತಳ ಇದೆಯಲ್ಲ ಇದು ಫ್ಲ್ಯಾಟ್ ಇರಬೇಕು. ಯಾಕಂದರೆ ಇದು ಕೂತ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತಷ್ಟೇ. ಅಂದರೆ ಬಾಳಿಕೆ ಚೆನ್ನಾಗಿ ಬರುತ್ತೆ, ಡ್ಯಾಮೇಜ್ ಆಗಲ್ಲ. ಸೊ ಅದರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಕ್ಲೀನಿಂಗ್ ಏನಾದರೂ ಮಾಡಬೇಕಂತ ಪ್ರೊಸೆಸ್ ಏನಾದ್ರು ಇದೆಯಾ? ಇದು ಏನಿಲ್ಲ ಸರ್, ಇದೇನು ಕ್ಲೀನಿಂಗು ಏನು ಮಾಡೋಂಗಿಲ್ಲ. ಇದು ಕಂಪ್ಲೀಟ್ ನಾವೇನು ಹಾಕೋ ಎಲ್ಲ ಡೈಜೆಸ್ಟ್ ಆಗ್ತಾ ಇರುತ್ತೆ ಒಳಗಡೆ. ಹೊರಗಡೆ ತೆಗಿಯೋಂಥ ಪದಾರ್ಥ ಏನೂ ಇಲ್ವಲ್ಲ, ಯಾವುದು ಕ್ಲೀನ್ ಮಾಡೋಂಗಿಲ್ಲ. ಬರೀ ಇನ್ಪುಟ್ ಹಾಕು ಔಟ್ಪುಟ್ ತಗೋ ಅಷ್ಟೇ ಕೆಲಸ. ಏನಾದರೂ ಕಡ್ಡಿ ಕಸ ಈಗ ನುಗ್ಗೆ ಸೊಪ್ಪು ಎಲ್ಲ ಹಾಕ್ತೀರಾ ಅಂತ? ಏನು ಎಲ್ಲ ಕೊಳ್ತೋಗುತ್ತೆ ಒಳಗಡೆ, ಎಲ್ಲ ಕೊಳ್ತೋಗಿ ನಮ್ಮ ಜೀವಾಮೃತ ರೆಡಿ ಆಗುತ್ತೆ ನಮಗೆ. ಅಂದರೆ ಏನೇ ವೇಸ್ಟೇಜ್ ಇದ್ದರೂ ವೆಜಿಟೇಬಲ್ ಎಲ್ಲ ಹಾಕ್ಬೋದು. ಆದರೆ ಅಳತೆ ನಾನು ಹೇಳಿದ್ನಲ್ಲ, ಈಗ 1 kg ನಾವು ವೇಸ್ಟೇಜ್ ಹಾಕ್ತು ಅಂತಂದರೆ 1 ಲೀಟ್ರ್ ನೀರು ಕಡಿಮೆ ಮಾಡಬೇಕು. ಅಂದರೆ ಅದನ್ನು ಕೌಂಟ್ ಮಾಡ್ಕೋಬೇಕು. 1 ಲೀಟ್ರ್ ಇವಾಗ 100 ಲೀಟ್ರ್ ನೀರು ಅಂತಂದರೆ ಅದು 1 kg ಅಂದರೆ 99 ಲೀಟ್ರ್ ಟೋಟಲ್ ಆ ಥರ. ಈಗ ನಾಟಿ ಹಸು ಎಷ್ಟು ಕಟ್ಕೊಂಡಿದ್ದೀರಾ ಇದಕ್ಕೆಲ್ಲ? ಇದು ಒಂದೇ ಹಸು ಸರ್ ಇರೋದು, ಒಂದೇ ಹಸುನಲ್ಲಿ. ಇವಾಗ ನನಗೇನಂದರೆ ದಿನಕ್ಕೆ 2.5 kg ಸಗಣಿ ಆದರೆ ಸಾಕು, ಮತ್ತು 1.25 ಲೀಟ್ರ್ ಗಂಜಳ ಆದರೆ ಸಾಕು. ಡೈಲಿ ನಾನು ಹೇಳ್ತಾ ಇರೋದು. ಮತ್ತು ಮಜ್ಜಿಗೆ ಇವಾಗ ಅದರಲ್ಲೇ ಸಿಗುತ್ತೆ, 1.25 ಲೀಟ್ರ್ ಮಜ್ಜಿಗೆ ಆದರೆ ಸಾಕು. ಸೊ ಎಲ್ಲ ಅದರಲ್ಲೇ ಸಿಗುತ್ತಲ್ಲ, ಒಂದೇ ಹಸು ಸಾಕು. ಈಗ ಜೀವಾಮೃತ ಹಾಕೋದ್ರಿಂದ ಏನಾದರೂ ಬದಲಾವಣೆ ನೋಡಿದ್ದೀರಾ ಸರ್ ಜನರಲ್? ಇಲ್ಲ ಸರ್, ಚೆನ್ನಾಗುತ್ತೆ ಸರ್, ತುಂಬ ಚೆನ್ನಾಗುತ್ತೆ. ನಾನು ಇವಾಗ ಶುರು ಮಾಡಿದ್ದೀನಿ. ಶುರು ಮಾಡಿರೋದ್ರಿಂದ ನಾನು ಬೇರೆ ತೋಟ ನೋಡಿದ್ದೀನಿ, ಬೇರೆಯವ್ರ ತೋಟ ನೋಡಿ ನಾನು ಇದನ್ನು ನಾನು ತಂದು ಮಾಡಿರೋದು. ಅದು ತುಂಬ ಚೆನ್ನಾಗಿದೆ. ಅದು ತುಂಬ ಚೆನ್ನಾಗಿದೆ ಅಂದರೆ ಕೆಮಿಕಲ್ ನಿಲ್ಲಿಸೇ ಬಿಟ್ಟಿದ್ದಾರೆ ಅವರು. ಒಂದು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದಾರೆ ಈ ಥರ ಯೂನಿಟಲ್ಲಿ. ಕಂಪ್ಲೀಟ್ ಅವ್ರದ್ದು ಕೆಮಿಕಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಗಿಡ ಮಾತ್ರ ತುಂಬ ಗ್ರೀನ್, ಎಲ್ಲಿ ನೋಡಿದ್ರು ಬರೀ ಗ್ರೀನ್ ಎಲ್ಲೋ ಕಲರೇ ಇರಲ್ಲ. ಅದು ಅಷ್ಟು ಚೆನ್ನಾಗಿ ಹಸಿರಾಗೆ ಕಾಣುತ್ತೆ. ಆಮೇಲೆ ಇಳುವರಿನೂ ಅಷ್ಟೇ ತುಂಬ ಚೆನ್ನಾಗಿ ಇಳುವರಿ ಬರ್ತದೆ. ಅವ್ರ ಅನುಭವ ಕೇಳಿದಾಗ ಆ ಥರ ಹೇಳಿದ್ರು. ಸೊ ಅದರಿಂದ ನಾನು ಇದನ್ನು ತರಿಸಿ ನಾನು ಹಾಕ್ಕೊಂಡಿದ್ದೀನಿ. ಈಗ ಟ್ರೆಡಿಷನಲ್ ವೇ ಮತ್ತು ಈ ವೇಗೂ ನಿಮ್ಗೆ ಏನಾದರೂ ವ್ಯತ್ಯಾಸ ಅಂತ ಏನಾದರೂ ಅನಿಸಿದೆಯಾ ಸರ್? ನಾರ್ಮಲ್ ಆಗಿ ಸರ್ ಅದು ಇವಾಗ ಜನರಲಾಗಿ ಯೋಚನೆ ಮಾಡಿದ್ರೆ ಅದು ಕೆಲಸ ಜಾಸ್ತಿ ಹಿಡಿತದೆ. ಅಂದರೆ ಪ್ರತಿ ದಿವಸ ಅದು ಯಾರಾದರೂ ಒಬ್ರು ಇರಬೇಕು, ಸುತ್ತಿಸ್ಬೇಕು, ಆ ಥರ ಕೆಲಸ ಇರುತ್ತೆ. ಅಂದರೆ ತಿರುಗಿಸ್ಲೇಬೇಕು ಅದು. ಮತ್ತು ಇನ್ನೊಂದು ಅನುಕೂಲ ಏನಂದರೆ ಇದರಿಂದ ನಮಗೆ ಜೀವಾಮೃತ ಕೊಡಬೇಕಾದ್ರೆ ಗಿಡಗಳಿಗೆ ಡ್ರಿಪ್ಪಲ್ಲಿ ಕೊಡ್ಬೋದು, ವೆಂಚುರಿ ಮುಖಾಂತರ ಡ್ರಿಪ್ಪಲ್ಲಿ ಕೊಡ್ಬೋದು. ಬಟ್ ಅದು ಕೊಡೋಕ್ಕಾಗಲ್ಲ. ಅದು ಫಿಲ್ಟ್ರ್ ಮಾಡಿ ಎಲ್ಲ ಕೊಡ್ಬೇಕು. ಫಿಲ್ಟ್ರ್ ಮಾಡಿ ಪ್ರೋಸೆಸ್ ಅದೆಲ್ಲ ಆಗಲ್ಲ. ಆಮೇಲೆ ಅದರಲ್ಲಿ ಪೂರ್ತಿ ಕೊಳ್ತಿರೋ ಪದಾರ್ಥ ಇರಲ್ಲ, ಅದು ಲಾಸ್ಟಲ್ಲೆಲ್ಲ ಸೇರಿಕೊಂಡು ಎಲ್ಲ ವೇಸ್ಟೇಜ್ ಇದ್ದೇ ಇರುತ್ತೆ. ಅದು ಇದ್ರಲ್ಲಿ ಆ ಥರ ಏನು ಸಮಸ್ಯೆ ಇರಲ್ಲ. ಬರೀ ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ತೊಗೊಳ್ತೀವಿ. ಟ್ಯೂಬ್ ಬರುತ್ತೆ, ಈ ಸೆಟ್ಟೆಲ್ಲ ಬರುತ್ತೆ, ಮತ್ತು ಈ ಪೈಪು, ಮತ್ತು ಹಿಂದೆಗಡೆ ವಾಲ್ವ್ ಇದೆಯಲ್ಲ, ವಾಲ್ವೆಲ್ಲ ಬರುತ್ತೆ. ಆ ಡ್ರಮ್ ಮಾತ್ರ ನಾನು ಡ್ರಮ್ ಅದು ನಾವು ರೆಡಿ ಮಾಡ್ಕೊಬೇಕು, ಮತ್ತು ಸ್ಟ್ಯಾಂಡ್ ರೆಡಿ ಮಾಡ್ಕೊಬೇಕು. ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಆಗುತ್ತೆ. ಗ್ಯಾಸ್ ಜಾಸ್ತಿದಾಗ ಹೈಟ್ ಆಗೋದು ಆ ಥರ ಏನಾದ್ರು ದಪ್ಪ ಆಗೋದು? ಹೌದು, ಗ್ಯಾಸ್ ಫಾರ್ಮೇಷನ್ ಇವಾಗ ನೋಡಿ ಆಲ್ರೆಡಿ ಸ್ವಲ್ಪ ಆಗಿದೆ. ಇದು ಸ್ಟಾರ್ಟಿಂಗ್ ಹಾಕಿದಾಗ ಅದು ಗ್ಯಾಸ್ ಫಾರ್ಮೇಷನ್ ಇದು ಆ್ಯಕ್ಚುಲಾಗಿರೋದು 2,500 ಲೀಟ್ರು. ನಾನು ಇದು ಸ್ಟಾರ್ಟಿಂಗ್ ತುಂಬಿಸ್ಬೇಕಾದ್ರೆ 1,500 ಲೀಟ್ರ್ ಮಾತ್ರ ನೀರು ಹಾಕೋದು. ಇದಕ್ಕೆ ನೀರು ಮತ್ತು ಬೇರೆ ಪದಾರ್ಥಗಳೆಲ್ಲ ಸೇರಿ 1,500 ಲೀಟ್ರು ಅಷ್ಟೇ ಹಾಕೋದು. ಇನ್ನು ಅಂದರೆ ರಾ ಮೆಟೀರಿಯಲ್ಸ್ ಅಂದರೆ ಸಗಣಿ, ಗಂಜಳ ಅದೆಲ್ಲ ಅವ್ರು ಹೇಳ್ಕೊಡ್ತಾರೆ. ಇದು ತೊಗೊಂಡಾಗ ಅವ್ರು ಗೈಡ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಅಂತ. ಅದು ಖಾಲಿ ಬಿಡಬೇಕು. ಖಾಲಿ ಬಿಟ್ಟಿಲ್ಲ ಅಂತಂದರೆ ಇದು ಗ್ಯಾಸ್ ಫಾರ್ಮೇಷನಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ನಮ್ಗೊಂದು 500 ಲೀಟ್ರಷ್ಟು ಖಾಲಿ ಬಿಡಬೇಕು. ಅದಕ್ಕೋಸ್ಕರ ಎಲ್ಲ ಹೇಳ್ಕೊಡ್ತಾರೆ ಅವರು. ದಪ್ಪ ಆಗುತ್ತೆ. ದಪ್ಪ ಆಗಿ ಗ್ಯಾಸ್ ಅದರಿಂದ ಈಚೆ ಬರ್ತಾ ಇರುತ್ತೆ, ಆ ಪೈಪಿಂದ ಈಚೆ ಬರ್ತಾ ಇರುತ್ತೆ.
ಆಮೇಲೆ ಒಂದು 50 ದಿವಸ ಆದಮೇಲೆ ಜೀವಾಮೃತ ರೆಡಿ ಆಗುತ್ತೆ. ಇವಾಗಲೂ ಅಷ್ಟೇ ಗ್ಯಾಸ್ ಫಾರ್ಮೇಷನ್ ಆಗಿದೆ, ಇದು ಫಾರ್ಮೇಷನ್ ಆಗಿ ಅದು ಈಚೆ ಬರ್ತಾ ಇರ್ತದೆ. ಸೊ ನೀವು ಡೈಲಿ ಕೊಡ್ತೀರಾ ಸರ್ ಜೀವಾಮೃತ ಗಿಡಗಳಿಗೆ? ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತೀನಿ. ಏನಕ್ಕೆ ಅಂದರೆ ನಾನು ದಿನ ನೀರು ಕೊಡಲ್ಲ ಗಿಡಗಳಿಗೆ. ನಂದು CB ಮತ್ತು ಆ್ಯಪಲ್ ಇದೆ. CB ಮತ್ತು ಆ್ಯಪಲ್ ಇರೋದ್ರಿಂದ ನಾನು ದಿನ ನೀರು ಕೊಡಲ್ಲ. ದಿವಸ ಬಿಟ್ಟು ದಿವಸ ನೀರು ಕೊಡೋದ್ರಿಂದ ಡ್ರಿಪ್ಪಲ್ಲಿ ಕೊಡ್ತೀನಲ್ವಾ, ಅದರಿಂದ ನಾನು ಏನು ಮಾಡ್ತೀನಿ 50 ಲೀಟ್ರ್ ತೆಗೆಯೋ ಜಾಗದಲ್ಲಿ 100 ಲೀಟ್ರ್ ತೆಗೆದ್ಬಿಟ್ಟು ನಾನು ಕೊಡ್ತಾಯಿದ್ದೀನಿ.